ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ. ಮಧ್ಯಾಹ್ನ ನಾವು ತೋಟದಿಂದ ಹಣ್ಣು ಬಂದಿದ್ದು ನೋಡಿ ಫ್ರೆಂಡ್ಸ, ಡ್ರ್ಯಾಗನ್ ಫ್ರೂಟ್ಸ್ ಹಣ್ಣು. ಇದು ಅಪ್ಪನ ತೋಟದ ಹಣ್ಣು ಇದು. ಹಾಗಾಗಿಬಿಟ್ಟು ಇವಾಗ ಡೆಂಗಿ ಮಲೇರಿಯಾ ಅದು ಅಂತ ಜ್ವರ ತುಂಬಾ ಬರ್ತಾ ಇದೆಯಲ್ಲ, ಹಂಗಾಗಿ ಅಪ್ಪ ಏನು ಮಾಡಿದರು, ತೋಟದಿಂದ 1-2 ಬುಟ್ಟಿಯಷ್ಟು ಹಣ್ಣು ಕಳಿಸ್ಯಾರ ನೋಡಿ ಫ್ರೆಂಡ್ಸ. ಹಾಗೆ ನಮಗೂ ತಿನ್ನೋಕ್ಕಾಗುತ್ತೆ, ನಮ್ಮ ರಿಲೇಟಿವ್ಗೂ ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ಇಷ್ಟೆಲ್ಲ ಹಣ್ಣುಗಳು ಕಳಿಸ್ಯಾರ. ಆದರೆ ತೋಟದಲ್ಲಿ ಎಷ್ಟು ಎಕರೆ ಹೊಲದಾಗ ಎಷ್ಟು ಬೆಳೆದಾರ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಾಗ ಫುಲ್ ಹಣ್ಣಿಂದ ಅಷ್ಟೇ ನಾನು ಇವತ್ತು ವಿಡಿಯೋದಾಗ ಶೇರ್ ಮಾಡಕತ್ತೀನಿ. ಹಾಗಾಗಿಬಿಟ್ಟು ಮತ್ತು ಇದು ಆದ ನಂತರ ನಾನು ಸ್ವಲ್ಪ ಚಿಕ್ಕದೊಂದು ದೇವಿ ಮರಮ್ಮ ದೇವಿಯ ಪ್ರತಿಷ್ಠಾಪನೆ ಇತ್ತು, ಅದನ್ನು ಕೂಡ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಆಗ್ಯದ ಫ್ರೆಂಡ್ಸ್. ಇವಾಗ ಇದು 2ನೇ ವರ್ಷದ ಹಣ್ಣು, ಫಸ್ಟ್ ಹಣ್ಣು ಇದು. ಹಂಗಾಗಿಬಿಟ್ಟು ನಿಮಗೂ ಕೂಡ ನಾನು ತೋರಿಸಿದ್ರಾಯ್ತು ಎಷ್ಟು ಹಣ್ಣು ತಂದಾರ ಅಂದ್ಬಿಟ್ಟು. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಹೆಂಗಿದೆ ಹಣ್ಣುಗಳು ಅಂತಂದು ನನಗೆ ಕಾಮೆಂಟ್ಸಲ್ಲಿ ತಿಳಿಸ್ರಿ. ಬುಟ್ಟಿ ಒಳಗೆ ತುಂಬಿಡ್ತಾ ಇದ್ದೀನಿ. ಇವಾಗ ನಾನು ಜಾತ್ರೆ ವಿಡಿಯೋ ಹಾಕತ್ತೀನಿ ಫ್ರೆಂಡ್ಸ್, ಅದನ್ನು ಕೂಡ ನೋಡಿರಿ. ಹಾಗೆ ನೋಡಿಬಿಟ್ಟು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅದು ಪ್ರೆಸ್ ಮಾಡಿದ್ರೆ ನಾವು ಮಾಡಿರುವ ವಿಡಿಯೋದು ನೋಟಿಫಿಕೇಷನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ. ಆಗ ನನ್ನ ವಿಡಿಯೋಸ್ ನೀವು ನೋಡ್ಬೋದು ಫ್ರೆಂಡ್ಸ್. ಇವಾಗ ನಾ ಬುಟ್ಟಿಯಲ್ಲಿ ಹಣ್ಣುಗಳು ತುಂಬಿಡ್ತಾ ಇದ್ದೀನಿ ನೋಡಿರಿ. ಹಾಗಾಗಿಬಿಟ್ಟು ಇವಾಗ ನಾನು ಮಾತ್ರ ಮನೆಯಲ್ಲಿದ್ದೆ, ಅಮ್ಮನ ಮನೆಯಲ್ಲಿ. ಹಂಗಾಗಿಬಿಟ್ಟು ನಾನು ಇವಾಗ ಬುಟ್ಟಿ ಒಳಗೆ ಹಣ್ಣು ತುಂಬಿಡ್ತಾ ಇದ್ದೀನಿ. ಹಾಗೆ ತುಂಬಾ ಚೆನ್ನಾಗಿರುತ್ತೆ ಹಣ್ಣು. ಎಷ್ಟು ಸ್ವೀಟ್ ಅದಾವಂತ ಹೇಳ್ಬಾರ್ದು, ಅಷ್ಟು ಚೆನ್ನಾಗಿ ತುಂಬಾ ಸ್ವೀಟ್ ಇದ್ದವು. ಹಂಗಾಗಿಬಿಟ್ಟು ನಾನು ಇನ್ನೊಂದು ದಿನ ಹೋದ್ರೆ ನಾನು ತೋಟದ ವಿಡಿಯೋ ಮಾಡ್ತೀನಿ, ನಿಮಗೂ ಕೂಡ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ನೋಡಿಬಿಟ್ಟು ಫ್ರೆಂಡ್ಸ ಅಂದ್ಕೊಳ್ತಾ. ಹಾಗೆ ಎಷ್ಟು ಹಣ್ಣುಗಳಿದೆ ಅನ್ನೋದು ಮತ್ತು ಎಷ್ಟು ಎಕರೆ ಹೊಲ ಇದೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಹಬ್ಬದ್ದು ಎಷ್ಟಂದ್ರೆ 3 ಎಕರೆ ಅದ ಫ್ರೆಂಡ್ಸ್. ಅಲ್ಲಿ ಇರೋದವರು 3 ಎಕರೆದಾಗ 2 ಎಕರೆ ಮಾತ್ರ ಡ್ರ್ಯಾಗನ್ ಫ್ರೂಟ್ ಹಾಕಿರೋದು. ತುಂಬಾ ಚೆನ್ನಾಗಿ ಬಂದ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಇದು ಸೆಕೆಂಡ್ನೇ ಸಲ ಅಲ್ಲ ಹಣ್ಣು ಕೊಟ್ಟಿರೋದು. ಇವಾಗ ಸೆಕೆಂಡ್ನೇ ಸಲ ಅಂದರೆ ಫಸ್ಟ್ ಟೈಮಲ್ಲಿ ಕೊಟ್ಟಿರೋದು. ಇವಾಗ 1 ವಾರ ಆಗಿರ್ಬೋದು ಮೋಸ್ಟ್ಲಿ ಅಂದ್ಕೊಂಡೇನೆ. ಎಷ್ಟಂದ್ರೆ ಒಂದು 10 ಕ್ವಿಂಟಲ್ ಆಗಿರ್ಬೋದು ಫಸ್ಟ್ ಟೈಮ್ ಇವಾಗ ಹಣ್ಣು ಕೊಟ್ಟಿರೋದು. ತುಂಬಾ ಚೆನ್ನಾಗಿ ಅದಾವೆ. ಇವಾಗ ನಾನು ಕೂಡ ಒಂದು ಕಟ್ ಮಾಡಿಕೊಂಡು ತಿಂದೆ. ತುಂಬಾ ಅಂದರೆ ತುಂಬ ಸ್ವೀಟ್ ಅವ ಹಣ್ಣು ಫ್ರೆಂಡ್ಸ್. ಹಂಗಾಗಿಬಿಟ್ಟು ನಿಮಗೂ ಕೂಡ ಶೇರ್ ಮಾಡಕತ್ತೀನಿ. ನೋಡಿಬಿಟ್ಟು ಹಣ್ಣು ಹೇಗಿದೆ ಅನ್ನೋದು ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ರಶ್ ಅದ ಅಂದರೆ ಮರಮ್ಮ ದೇವಿಯ ಪ್ರತಿಷ್ಠಾಪನೆ ಇತ್ತು. ಹಂಗಾಗಿಬಿಟ್ಟು ತುಂಬ ರಶ್ ಇತ್ತು ನೋಡಿ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಇದು ಒಂದು ನಾನು ಚಿಕ್ಕ ವಿಡಿಯೋ ನಿಮ್ಗೆ ಶೇರ್ ಮಾಡಕತ್ತೀನಿ. ನೋಡಿಬಿಟ್ಟು ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಚಿಕ್ಕದಾದ ವಿಡಿಯೋ ಅದನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ನೋಡಲಿ ಅಂದ್ಬಿಟ್ಟು. ನೋಡಿ ಸಪೋರ್ಟ್ ಮಾಡಿ.